ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಪ್ಪ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ನನ್ನ ಏಸಯ್ಯ, ಈ ಸಮಯದಲ್ಲಿ ವಾಕ್ಯ ಭಾಗ ಓದುವಾಗ, ಕಲಿಯುವಾಗ, ಧ್ಯಾನ ಮಾಡುವಾಗ ನೀನೇ ನಮ್ಮ ಮಟ್ಟಿಗಿದ್ದ ಸ್ವಾಮಿ. ಅಪ್ಪ, ನಿನ್ನ ನಾಮವನ್ನು ಮಹಿಮೆ ಪಡಿಸುವ ಹಾಗೆ, ನಿನ್ನನ್ನು ಘನಪಡಿಸುವ ಹಾಗೆ ದೇವರೇ ನೀವು ತಾನೇ ಸಹಾಯ ಮಾಡಿ ಆಶೀರ್ವಿಸು. ಒಳ್ಳೆ ದೇವರು, ಒಳ್ಳೆ ಕಾರಣ ಮಾಡಪ್ಪ. ಸ್ವಲ್ಪ ಸಮಯ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ನಾವು 1 ಕೊರಿಂಥ 1ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡುವಾಗ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವು, ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದೆ ಎಂಬುದಾಗಿ. ಅಂದರೆ ಯಾರು ಯೇಸು ಕ್ರಿಸ್ತ ನಂಬಿರ್ತಾರೋ, ಯೇಸು ಕ್ರಿಸ್ತ ನಂಬಿದಂಥವರು, ಯೇಸು ಕ್ರಿಸ್ತನೊಟ್ಟಿಗೆ ಜೀವಿಸುವಂಥವರು ಏನು ಮಾಡ್ತಾರೆ? ಕ್ರಿಸ್ತನನ್ನ ಪ್ರಕಟಿಸುವರಾಗಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ ಏನಂತ, ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರ. ಯಾಕೆ ಕ್ರಿಸ್ತನನ್ನು ಪ್ರಚುರಪಡಿಸ್ತೀವಿ ಎಂಬುದಾಗಿ ನಾವು ನೋಡುವಾಗ, ಶಿಲುಬೆಗೆ ಹಾಕಲ್ಪಟ್ಟವನು. ಪ್ರಿಯರೇ, ಈ ಶಿಲುಬೆಗೆ ಹಾಕಲ್ಪಟ್ಟವ್ರು ಯಾರಂದ್ರೆ, ಬಹಳವಾಗಿ ಘೋರ ಪಾಪ ಮಾಡಿದಂಥವ್ರು, ಘೋರ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ಜೀವಿಸುವಂಥವ್ರು, ಜನರಿಗೆ ಮೋಸ ಮಾಡುವಂಥವ್ರು, ಅನ್ಯಾಯ ಮಾಡುವಂಥವ್ರು, ದರೋಡೆ ಮಾಡುವಂಥವ್ರು, ಅಕ್ರಮವಾಗಿ ದೊಡ್ಡ ದೊಡ್ಡ ಕಾರ್ಯಗಳು, ದೊಡ್ಡ ದೊಡ್ಡ ಕಲೆಗಳು, ದೊಡ್ಡ ದೊಡ್ಡ ಅಪರಾಧಗಳು ಮಾಡುವಂಥವ್ರಿಗೆ ಆ ಕಾಲದಲ್ಲಿ ಶಿಲುಬೆಗೆ ಹಾಕಲ್ಪಡ್ತಾ ಇತ್ತು. ಆದರೆ ಯೇಸು ಕ್ರಿಸ್ತನು ಯಾವುದೇ ಒಂದು ಪಾಪ ಮಾಡದೇ ಇದ್ರೂ ಕೂಡ ಆತನ ಶಿಲುಬೆಗೆ ಹಾಕಲ್ಪಟ್ಟಿದ್ದಾರೆ. ಆತನ ಶಿಲುಬೆಗೆ ಹಾಕಲ್ಪಟ್ಟ ಕಾರಣ ಏನಂದ್ರೆ, ಆತನು ಪರಿಶುದ್ಧನು, ನೀತಿವಂತನಾಗಿದ್ದನು, ಸತ್ಯವಂತನಾಗಿದ್ದನು. ಅದನ್ನ ಈ ಲೋಕದಲ್ಲಿರುವಂಥ ಜನರು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆತನು ಸತ್ಯ ದೇವರನ್ನ, ನಿಜ ದೇವರನ್ನ, ನಿತ್ಯ ರಾಜ್ಯಕ್ಕೆ ನಡೆಸುವಂತ ಬಾಧ್ಯತೆ ಕೊಡುವಂತ ದೇವರನ್ನ ಆರಾಧಿಸುವಂಥದ್ದು ಈ ಲೋಕದ ಜನರಿಗೆ ಹುಚ್ಚು ಮಾತಾಗಿತ್ತು. ಅನ್ಯರಿಗೆ ಅದು ಬೇಡವಾಗಿತ್ತು. ಯಹೂದ್ಯರಿಗಾದರೆ ಇಲ್ಲಿ ನಾವು ನೋಡುವಾಗ ಏನಂತಾರೆ, ಯಹೂದ್ಯರಿಗೆ ವಿಜ್ಞಾನಂತೆ, ಅವರಿಗೆ ವಿಜ್ಞಾನಂತೆ. ದೇವರನ್ನ ಆರಾಧನೆ ಮಾಡೋದು, ದೇವರ ಮಾತುಗಳು ಕೇಳುವುದು, ಅಂದ್ರೆ ಯೇಸು ಕ್ರಿಸ್ತನನ್ನ ಪ್ರಚುರಪಡಿಸೋದು ಅವ್ರಿಗೆ ವಿಘ್ನವಾಗಿತ್ತು. ಈಗಲೂ ಯಹೂದ್ಯರು ಯೇಸು ಕ್ರಿಸ್ತನ ಸ್ವಂತ ರಕ್ಷಣಾಗಿ ಸ್ವೀಕಾರ ಮಾಡೋದಿಲ್ಲ. ಅವರು ತಂದೆಯಾದ ದೇವರು ಒಬ್ಬನೇ ದೇವರು ಎಂಬುದಾಗಿ ಅವರು ಪ್ರಕಟಿಸುವರಾಗಿರ್ತಾರೆ. ತಂದೆಯಾದ ದೇವರನ್ನ ಈ ಆರಾಧಕರಾಗಿರ್ತಾರೆ. ಆದರೆ ಅವರು ಆ ರೀತಿ ಯೇಸು ಕ್ರಿಸ್ತನ ಸ್ವೀಕಾರ ಮಾಡಲ್ಲ. ಅನ್ಯರಾದಂಥ ಲೋಕದಲ್ಲಿರುವಂಥವರು ಯೇಸು ಕ್ರಿಸ್ತನು ಪಾರಿನ ದೇವರು ಮತ್ತು ಯಾರೋ ಅನ್ಯ ದೇವರು, ಅಸ್ಪೃಶ್ಯರ ದೇವರು, ಕೆಳವರ್ಗದ ಕೆಳ ಜಾತಿಗಳ ದೇವರು ಎಂಬುದಾಗಿ ಅನ್ಯರು ಏನು ಮಾಡ್ತಾರೆ? ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಈ ಪೌಲನು ಏನು ಮಾಡ್ತಾನಂದ್ರೆ, ಪ್ರಿಯರೇ, ಪೌಲನು ಏನು ಮಾಡ್ತಾನಂದ್ರೆ, ಅನ್ಯರಿಗೆ ಹುಚ್ಚು ಮಾತಾಗಿತ್ತು. ಅನ್ಯರಿಗೆ ಏನಾಗಿದೆ? ಹುಚ್ಚು ಮಾತಾಗಿದೆ. ಪ್ರಿಯರೇ, ಅದಕ್ಕಾಗಿ ಏನು ಮಾಡಬೇಕಂದ್ರೆ, ನಾವು ಅಂತ ಯೇಸು ಕ್ರಿಸ್ತನ್ ಪ್ರಕಟಣೆ ಮಾಡ್ತಾ ಇದ್ವಿ. ಯಾಕಂದ್ರೆ ಆತನು ನಮಗೋಸ್ಕರ ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದಾನೆ, ನಮಗೋಸ್ಕರ ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದಾನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವು ಆ ಯೇಸು ಕ್ರಿಸ್ತನ ಮಕ್ಕಳಾಗಿ ಯಾಕೆ ನಾವು ಆತನ ಪ್ರಚಾರಪಡಿಸ್ತೀವಿ ಅಂದ್ರೆ, ಈ ಲೋಕದಲ್ಲಿ ಯಾರು ಆ ಶಿಲುಬೆ ಮೇಲೆ ತ್ಯಾಗ ಮಾಡಿ ಮನುಷ್ಯರನ್ನು ರಕ್ಷಿಸಿದ್ದಿಲ್ಲ, ಯಾರು ಮನುಷ್ಯರನ್ನ ಕಾಪಾಡಿದ್ದಿಲ್ಲ. ಪೌಲನಿಗೆ ಪ್ರಸಂಗಿಸ ಅನೇಕ ಪ್ರಸಂಗಗಳಿದ್ರೂ ಶಿಲುಬೆಗೆ ಹೆಚ್ಚಾದ ಸ್ಥಾನಮಾನವನ್ನು ಕೊಟ್ಟು ಆ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನೇ ಆತನು ಹೊಗಳುತ್ತಾನೆ. ಶಿಲುಬೆಯನ್ನೇ ಪ್ರಸಿದ್ಧಿಪಡಿಸಲು ಕಾರಣವೇನಂತ ನೋಡುವಾಗ, ಆತನು ಆ ಶಿಲುಬೆಯಲ್ಲಿ ಮಹಾ ಒಂದು ತ್ಯಾಗ, ನಿನಗೋಸ್ಕರ, ನನಗೋಸ್ಕರ, ಇಡೀ ಮಾನವರಿಗೋಸ್ಕರ ಆತನು ದೊಡ್ಡ ತ್ಯಾಗ ಮಾಡುವ ಆತನಾಗಿದ್ದಾನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರೇ, ಇಲ್ಲಿ ನಾವು ನೋಡ್ತೇವೆ ಏನಂತ, ಶಿಲುಬೆಗೆ ಏನು ಕಾರಣವೇನಂತ ತಿಳ್ಕೊಳ್ಳುವಾಗ 4 ಅಂಶಗಳನ್ನು ನಾವು ಧ್ಯಾನ ಮಾಡ್ಬೋದು. 4 ಅಂಶಗಳನ್ನ ನಾವು ಧ್ಯಾನ ಮಾಡೋದು. ಮೊದಲನೇ ಅಂಶ ಏನಂದ್ರೆ, ಶಿಲುಬೆಯ ವಿಷಯವಾದ ಮಾತು ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯಾ.
ಪ್ರಿಯನ ಸಹೋದರ, ದೇವರ ಒಂದು ಶಕ್ತಿಯಾಗಿದೆ ಶಿಲುಬೆಯ ವಿಷಯವಾದ ಮಾತು. ನಾವು ನೋಡುವ ಒಂದು ಕೊರಿಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ನೋಡ್ರಿ. ಶಿಲುಬೆ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಅಂದ್ರೆ ಯಾರು ಹುಚ್ಚು ಮಾತು ಆಗಿದೆ ಅಂದ್ರೆ ನಾಶನದಲ್ಲಿರುವಂಥವ್ರು. ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡದೆ, ಯೇಸು ಕ್ರಿಸ್ತನೊಟ್ಟಿಗೆ ಜೀವಿಸದೆ, ಯೇಸು ಕ್ರಿಸ್ತ ನಿಜವಾದ ದೇವರಂತ ಅಂಗೀಕರಿಸದೆ, ಈ ಲೋಕದ ಇಷ್ಟಾನುಸಾರವಾಗಿ ಲೋಕದ ಭೋಗಗಳಲ್ಲಿ ಲೋಕದ ಆಸೆ ಆಕಾಂಕ್ಷೆಗಳನ್ನು ತೀರಿಸಿಕೊಂಡವರು ಯೇಸು ಕ್ರಿಸ್ತನ ವಿರೋಧಿಗಳಾಗಿದ್ದಾರೆ. ಅವ್ರಿಗೇನಾಗಿದೆ ಅಂದ್ರೆ ಹುಚ್ಚು ಮಾತಾಗಿದೆ. ಅವ್ರಿಗೇನಾಗಿದೆ? ಹುಚ್ಚು ಮಾತಾಗಿದೆ. ನೋಡ್ರಿ, ಬಹಳ ಸ್ಪಷ್ಟವಾಗಿ ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿ ಇರೋರಿಗೆ ಹುಚ್ಚು ಮಾತು. ಯಾರಾಗಿದ್ದಾರೆ? ನಾಶನ ಮಾರ್ಗ ಅಂದ್ರೆ ನರಕದಲ್ಲಿ ಹೋಗಿ ನಿತ್ಯ ಬೆಂಕಿಯಲ್ಲಿ ಬಿದ್ದು ನಿತ್ಯ ನರಕದಲ್ಲಿ ಬೀಳುವಂತ ಜನರಿಗೆ ಏನಾಗಿದೆ ಅಂದ್ರೆ ಹುಚ್ಚು ಮಾತಾಗಿದೆ. ಆದರೆ ಇಲ್ಲಿ ಏನ್ ಹೇಳ್ತದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿ ಆಗಿದೆ ರಕ್ಷಣೆಯ ಮಾರ್ಗದಲ್ಲಿ. ಯಾಕಂದ್ರೆ ನೀನು ನಾನು ನಾವೆಲ್ಲರೂ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ನಮ್ಮ ಪಾಪಗಳೆಲ್ಲ ಆತನ ಮುಂದೆ ಅರಿಕೆ ಮಾಡಿ ಒಪ್ಪುಕೊಳ್ಳುವಾಗ ಆತನ ಏನ್ ಮಾಡಿದ್ದಾನಂದ್ರೆ ತನ್ನ ರಕ್ತವನ್ನ ನಿನ್ನ ಮೇಲೆ ಸುರಿಸಿ ನನ್ನ ಮೇಲೆ ಸುರಿಸಿ ಆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ಎಲ್ಲರ ಮೇಲೆ ಸುರಿಸಿ ಅವನೇನು ಮಾಡಿದ್ದಾನೆ? ಪಾಪಗಳಿಂದ ಬಿಡುಗಡೆ ಕೊಟ್ಟು ರಕ್ಷಣಾ ಮಾರ್ಗ ಅಂದ್ರೆ ನಿತ್ಯ ಜೀವಿತ. ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ಯೇಸು ಕ್ರಿಸ್ತ ನಮ್ಗೆ ಒಂದು ರಕ್ಷಣಾ ಮಾರ್ಗವನ್ನು ತೋರಿಸುತ್ತಾ ಆತನ ಹೇಳ್ತಾನಲ್ಲ, ನಾನೇ ಮಾರ್ಗ ಎಂಬುದಾಗಿ. ಯೇಸು ಕ್ರಿಸ್ತನ ಮಾರ್ಗವಾಗಿ ಲೋಕದಲ್ಲಿ ನಮಗೆ ಜೀವ ಗ್ರಂಥದಲ್ಲಿ ಎಷ್ಟು ಆಯಸ್ಸು ಇರ್ತದೋ ಅಷ್ಟು ಆಯಸ್ಸು ಆತನ ರಕ್ಷಣಾ ಮಾರ್ಗದಲ್ಲಿ ನಡೆಸಿ ಇರುವ ಮಾರ್ಗದಲ್ಲಿ ಇರುವ ನಮಗಾದರೂ ದೇವರ ಶಕ್ತಿಯ ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನ ಒಂದು ಶಿಲುಬೆಯ ವಿಷಯ ನಮಗೆ ದೇವರ ಒಂದು ಶಕ್ತಿಯಾಗಿದೆ. ಆ ದೇವರು ನಮ್ಮನ್ನ ಆ ಒಂದು ನಿತ್ಯ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ಒಂದು ಶಿಲುಬೆಯ ತ್ಯಾಗ ಎಷ್ಟೋ ಅಮೋಘವಾದದ್ದು, ಉತ್ತಮವಾದದ್ದು, ಬೆಲೆಯುಳ್ಳದ್ದಾಗಿದೆ. ಹಾಗಾಗಿ ಶಿಲುಬೆ ವಿಷಯದ ಮಾತು ಏನಾಗಿದೆ? ನಮಗೆ ಒಂದು ದೇವರ ಶಕ್ತಿಯಾಗಿದೆ. ಯಾಕಂದ್ರೆ ಈ ಲೋಕದಲ್ಲಿ ನಮಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸಿ ಅವ್ರು ಏನ್ ಮಾಡ್ತಾರೆ? ನಾಶನ ಮಾರ್ಗಕ್ಕೆ ಹೋಗ್ತಾರೆ, ಅಂದ್ರೆ ನಿತ್ಯ ನರಕಕ್ಕೆ ಹೋಗ್ತಾರೆ, ಪಾತಾಳದಲ್ಲಿ ಹೋದು ಬೀಳ್ತಾರೆ. ಆ ಯೇಸು ಕ್ರಿಸ್ತನ್ ಬರೋಣ ತನ ಅನೇಕರು ಪಾತಾಳದಲ್ಲಿ ಇರುವವರಾಗಿರ್ತಾರೆ. ಮತ್ತು ಯೇಸು ಕ್ರಿಸ್ತನ್ ಬಂದಾಗ ನ್ಯಾಯ ತೀರ್ಪೊಳಗಾಗಿ ನಿತ್ಯ ನಾಶಕ್ಕೆ ನರಕದಲ್ಲಿ ಆ ಬೆಂಕಿ ಗಂಧಕಗಳು ಉರಿಯುವ ಬೆಂಕಿಯಲ್ಲಿ ಅಲ್ಲಿ ಬೆಂಕಿ ಉರಿತಾ ಇರ್ತದೆ. ಆ ಕಚ್ಚುವಂತ ಹುಳು ಸಾಯೋದಿಲ್ಲ, ಉರಿಯೋ ಬೆಂಕಿ ಹಾರೋದಿಲ್ಲ, ಕಚ್ಚುಗಳು ಸಾಯೋದಿಲ್ಲ. ಹಾಗಾಗಿ ಅಂತ ನಿತ್ಯ ನಾಶನಕ್ಕೆ ಹೋಗುವಂತ ಜನರಿಗೆ ಏನಾಗಿದೆ? ದೇವರ ಮಾತು ಹುಚ್ಚು ಮಾತಾಗಿದೆ. ಆದರೆ ನಮಗಾದ್ರೆ ಏನಾಗಿದೆ ಅಂತೆ? ದೇವರ ಶಕ್ತಿಯಾಗಿದೆ ಎಂಬುದಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದೆ. ಎರಡನೇದಾಗಿ ನಾವು ನೋಡುವಾಗ ಶಿಲುಬೆಯನ್ನ ಕುರಿತು ಪ್ರಸಂಗವು ಪಾಪದ ಅರ್ಹನ್ನು ಉಂಟು ಮಾಡುತ್ತದೆ. ಏನಂತೆ? ಶಿಲುಬೆಯ ಕುರಿತ ಪ್ರಸಂಗವು ಪಾಪವನ್ನ ಉಂಟು ಮಾಡುತ್ತದೆ ಎಂಬುದಾಗಿ ನಾವು ಇಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತೇವೆ. 2ನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂತ ನಾವು ನೋಡುವಾಗ ಪ್ರಿಯರೇ 36-37ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಬಹಳ ಸ್ಪಷ್ಟವಾಗಿ ಏನು ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಯಾರು? ಯೇಸು ಸ್ವಾಮಿ ಶಿಷ್ಯನಾದಂಥ ಪೇತ್ರನು ಏನ್ ಮಾಡ್ತಾ ಇದ್ದಾನೆ? ಅಲ್ಲಿರುವಂತ ಸೇರಿ ಬಂದ ಎಲ್ಲಾ ಜನರಿಗೆ ನಾವು 2ನೇ ಅಧ್ಯಾಯ ನೋಡುವಾಗ ಅನೇಕ ಜನಗಳು ಇಲ್ಲಿ ಬಂದಿರ್ತಾರೆ ಎಂಬುದಾಗಿ ನಾವು ನೋಡ್ತೇವ್ರಿ. ಇಲ್ಲಿ ನಾವು ನೋಡುವಾಗ 2ನೇ ಅಧ್ಯಾಯ 9ನೇ ವಚನದಿಂದ ನಾವು ನೋಡುವಾಗ ಪ್ರಾತ್ಯರು, ಮೇದ್ಯರು, ಏಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪ್ಪ, ದೋಕ್ಯ ಮತ್ತು ಪಂತ್ಯ, ಆಸ್ಯ, ಪೃಗ್ಯ, ಪ್ರೊಪುಲ್ಲ, ಐಗುಪ್ತ, ಕುರೇನಿಯ, ಮಗ್ದಲದೆಲ್ಲ, ಲಿಬ್ಯ, ಸಿಮ್ಗಳೆಲ್ಲ ಎಲ್ಲ ರೋಮಾಪುರದಲ್ಲಿ ಬಂದು ಇಳಿದಿರುವ ಯಹೂದ್ಯರು
ಯಹೂದಿ ಮಹಾಲಂಬಿಕೇತರರು ಅರಬಿ ದೇಶದವರು ಆಗಿರುವ ನೋಡ್ರಿ ಹೆಚ್ಚು ಕಡಿಮೆ 20 ಭಾಷೆಗಳವರು ಅಲ್ಲಿ ಬಂದಿದ್ದಾರೆ. 20 ರೀತಿಯ ಭಾಷೆಗಳಾಡುವಂತ 20 ಪ್ರದೇಶಗಳಿಂದ ಇವಾಗ ಕರ್ನಾಟಕ ಒಂದು ಕನ್ನಡ ಭಾಷೆ, ತಮಿಳುನಾಡು ತಮಿಳು ಭಾಷೆ, ಕೇರಳ ಭಾಷೆ, ಆಂಧ್ರ ತೆಲುಗು ಭಾಷೆ, ಈ ರೀತಿ 20 ಭಾಷೆಗಳ ಜನರು ಅಲ್ಲಿ ಸೇರಿ ಬಂದಿರುವಾಗ ಪವಿತ್ರಾತ್ಮನ ಶಕ್ತಿ ಅಲ್ಲಿ ಅವ್ರ ಮೇಲೆ ಬರುವಾಗ 20 ಭಾಷೆಗಳಲ್ಲಿ ಅವರು ಪ್ರಸಂಗ ಮಾಡ್ತಾ ಇದ್ರು. ಅವ್ರವ್ರಿಗೆ ಅರ್ಥವಾಗುವಂತ ರೀತಿಯಲ್ಲಿ, ಅಂದ್ರೆ ಯೇಸು ಕ್ರಿಸ್ತನ ಕಂಡುಕೊಂಡಂತವ್ರಿಗೆ ಆತನ ಏನ್ ಹೇಳ್ತಾ ಇದ್ದಾನೆ, ಸುವಾರ್ತೆ ಸಾರ್ತಾ ಇದ್ದಾನೆ. ಏನಂದಾಗಿ ಯೇಸುವನ್ನೇ, ಅಂದ್ರೆ ಆದುದರಿಂದ ನೀವು ಶಿಲುಬೆಗೆ ಹಾಕಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೋ ಕ್ರಿಸ್ತನನ್ನಾಗಿ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದರು ಎಂದು ಹೇಳಿದನು. ಅಲ್ಲಿ ಯಹೂದರು ಅನೇಕರು ಸೇರಿ ಬಂದಿದ್ದಾರೆ, ಬೇರೆ ಬೇರೆ ಪಟ್ಟಣಗಳಿಂದ, ನಗರಗಳಿಂದ, ರಾಜ್ಯಗಳಿಂದ ಬಂದಿದ್ದಾರೆ. ಅವ್ರು ಎಲ್ಲರಿಗೂ ಏನ್ ಹೇಳ್ತಾ ಇದ್ದಾನೆ, ನೀವು ಶಿಲ್ಬೆಗೆ ಹಾಕಿಸದಂತ. ಅಂದ್ರೆ ಅಲ್ಲಿ ನಾವು ನೋಡ್ತೀವಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅವರು ಹೆರೋದನು ಪಿಲಾತನು ಅವ್ರನ್ನ ಕೇಳುವಾಗ ಅವನು ಶಿಲ್ಬೆಗೆ ಹಾಕು ಅಂತ ಹೇಳುವಾಗ ಆತನ ಕೈ ತೊಳ್ಕೊಂಡು, ಈ ಒಂದು ಪಾಪ ನನ್ನ ಮೇಲೆ ಇರದೇ ಇರಲಿ ಅಂದ್ರೆ ಅದು ನಮ್ಮ ಮೇಲೆ ಇರಲಿ, ನಮ್ಮ ಮಕ್ಕಳ ಮೇಲೆ ಇರಲಿ ಎಂಬುದಾಗಿ ಏನ್ ಮಾಡ್ತಾರೆ, ಅವನು ಶಿಲ್ಬೆಗೆ ಹಾಕು ಅಂತೇಳಿ ಯಹೂದ್ಯರು ಏನ್ ಮಾಡ್ತಾರೆ, ಅಲ್ಲಿರುವಂತ ಅನೇಕರು ಏನ್ ಮಾಡ್ತಾರೆ, ಪುಂಡಪೋಕರೆಲ್ಲ ಸೇರಿ ಯೇಸು ಕ್ರಿಸ್ತನ ಶಿಲ್ಬೆಗೆ ಹಾಕಿಸಲ್ಪಡ್ತಾರೆ. ಜೋಯಿಸರು, ಶಾಸ್ತ್ರಿಗಳು, ಪರಿಸಾಯರು ಇವರೆಲ್ಲ ಸೇರಿ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕ್ತಾರೆ. ಅದಕ್ಕೆ ಪೇತ್ರನಲ್ಲಿ ಅವರು ಖಡಾಖಂಡಿತವಾಗಿ ಎಚ್ಚರಿಸ್ತಾ ಇದೆ ಅಂತ, ನೀವು ಶಿಲುಬೆಗೆ ಹಾಕಿಸಿದ ಯೇಸುವನ್ನೇ ನೀವೆಲ್ಲರೂ ಸೇರಿ ಗುಂಪು ಕೂಡಿ ಆ ನೀತಿವಂತನು, ಆ ಪರಿಶುದ್ಧನು ಅನೇಕರನ್ನ ರೋಗಗಳನ್ನು ಬಿಡಿಸಿ, ಅನೇಕರ ಮರಣದಿಂದ ಬಿಡಿಸಿ ನಿತ್ಯ ರಾಜ್ಯಕ್ಕೆ ನಡೆಸುವುದಕ್ಕಾಗಿ ಪರಲೋಕದಿಂದ ಸಕಲ ಐಶ್ವರ್ಯವನ್ನು ಬಿಟ್ಟು, ಸಕಲ ಸ್ತುತಿ ಸ್ತೋತ್ರಗಳನ್ನು ಬಿಟ್ಟು ಮರಿ ಮಾನವನಾಗಿ ನರಮನುಷ್ಯನಾಗಿ ಲೋಕಕ್ಕೆ ನಿನಗೋಸ್ಕರ ನನಗೋಸ್ಕರ ನನ್ನ ಪಾಪಗಳು ನೀಗಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸುವುದಕ್ಕಾಗಿ ಯಜ್ಞದ ಕುರಿಯಾದತನಾಗಿ ಬಂದಂತ ಆ ಯೇಸು ಕ್ರಿಸ್ತನನ್ನ ನೀವೇನ್ ಮಾಡಿದ್ರಿ, ಶಿಲುಬೆಗೆ ಹಾಕಿದ್ದೀರಿ. ಆದ್ರಿಂದ ಆ ಶಿಲುಬೆಗೆ ಹಾಕಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲರ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ. ಅಂದ್ರೆ ಒಡೆಯನಾಗಿ ಆ ಪತ್ರಿಕೆಗಳಲ್ಲಿ ಬರೆಯುವಾಗ ಯೇಸು ಕ್ರಿಸ್ತನು ಮನುಷ್ಯ ಕುಮಾರ್, ಫಿಲಿಪ್ಪಿನ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಮನುಷ್ಯ ಕುಮಾರನ ಕಾಣಿಸ್ಕೊಂಡು ಶಿಲುಬೆ ಮರಣವಾದ್ರೂ ಹೊಂದುವುದಷ್ಟು ವಿಧೇಯನಾಗಿ ಆತನು ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಮರಣ ಹೊಂದಿದ್ರಿಂದ ದೇವರೆಲ್ಲರಿಗಿಂತ ಹೆಚ್ಚಾದ ಉನ್ನತ ಸ್ಥಾನಕ್ಕೆ ಆತನು ಎಬ್ಬಿಸಿದನೆಂಬುದಾಗಿ, ಉನ್ನತ ಸ್ಥಾನಕ್ಕೆ ಎತ್ತಿಕೊಂಡು ಹೋದನೆಂಬುದಾಗಿ ಅಲ್ಲಿ ನಾವು ನೋಡ್ತೇವ್ರಿ. ನೋಡ್ರಿ, ಫಿಲಿಪ್ಪಿ ಬರೆದವರ ಪತ್ರಿಕೆಯಲ್ಲಿ ನಾವು ನೋಡುವಾಗ, ಫಿಲಿಪ್ದವ್ರು ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಇಲ್ಲಿ ಏನಂತ ಹೇಳಲ್ಪಟ್ಟಿದೆ ಅಂದ್ರೆ, 2ನೇ ಅಧ್ಯಾಯ 8-9 ವಚನಗಳು ನೋಡ್ತೇವೆ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಶಿಲುಬೆಯ ಮರಣವನ್ನು ಹೊಂದುವಷ್ಟಾದಂದ್ರೆ ಘೋರ ಪಾಪಿಗಳಿಗೆ, ದೊಡ್ಡ ದೊಡ್ಡ ಅಪರಾಧಗಳು ಮಾಡಿದಂಥವ್ರಿಗೆ ಶಿಲುಬೆ ಶಿಕ್ಷೆ ಆಗ್ತಾ ಇದ್ರ ಕಾಲದಲ್ಲಿ. ಅದನ್ನು ಕೂಡ ಹಾಕಿಸ್ಕೊಳ್ಳಿಕ್ಕೆ ಆತನು ವಿಧೇಯನಾದನು, ತಗ್ಗಿಸಿಕೊಂಡನು. ಯಾವ ಪಾಪ ಮಾಡದೆ, ಯಾರನ್ನೊಂದು ಮಾತು ಬೈದೆ, ಯಾರ ಬಗ್ಗೆ ಕೆಟ್ಟದಾಗ ಆಲೋಚನೆ ಆತನಲ್ಲಿ ಇರಲಿಲ್ಲ. ಕೆಟ್ಟ ಕಣ್ಣಿನಿಂದ ಆತ ನೋಡಿದವನಲ್ಲ. ಅಂಥವನು ಇಡೀ ಮಾನವರಿಗಾಗಿ ಶಿಲುಬೆ ಮರಣ ಹೊಂದುವಷ್ಟು ವಿಧೇಯನಾದನು. ಅದಕ್ಕಾಗಿ ಇಲ್ಲಿ ಹೇಳ್ತಾ, ಈ ಕಾರಣದಿಂದ ದೇವರು ಆತನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ಆತನ ದಯಪಾಲಿಸಿದನು ಎಂಬುದಾಗಿ ನೋಡ್ತೀವಿ. ಅದಕ್ಕೆ ಇಲ್ಲಿ ಪೌಲನು ಏನ್ ಹೇಳ್ತಾ ಇದ್ದಾನೆ, ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ, ಅಂದ್ರೆ ರಾಜನಾಗಿ, ಕ್ರಿಸ್ತನಂದ್ರೆ ಅಭಿಷೇಕಿಸಲ್ಪಟ್ಟವನಾಗಿ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿಲ್ಲ. ಅಂದರೆ ಯಾಕೆಂದ್ರೆ ಇಸ್ರಾಯೇಲರೇ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದ್ದು.
ಇಸ್ರಾಯೇಲರೇ ಆ ಯೇಸು ಕ್ರಿಸ್ತನ ದೇವರಿಂದ ನಂಬಲಿಲ್ಲ. ಅವರು ಯೇಸುವನ್ನ ದೇವರ ಮಗನೆಂಬುದಾಗಿ ನಂಬಲಿಲ್ಲ. ಆತನೊಬ್ಬ ಸಾಮಾನ್ಯ ಮನುಷ್ಯನು, ಆತನು ಮರಿಯಳ ಮಗನು, ಯೋಸೇಫನ ಮಗನು, ಯಾಕೋಬ, ಯೋಸೆ, ಯೂದ ಇವರೆಲ್ಲ ಅಣ್ಣ ತಮ್ಮಂದರು ಅಂತೇಳಿ ನಾರ್ಮಲ್ ಆಗಿ ನೋಡ್ತಾ ಇದ್ರು, ಸಹಜವಾದ ರೀತಿಯಲ್ಲಿ ನೋಡ್ತಾ ಇದ್ರು. ಆದ್ರೆ ಪ್ರಿಯರೇ, ಈ ಪೇತ್ರನು ಆ ಯೇಸುವನ್ನು ಪ್ರಕಟಿಸ್ತಾ ಇದ್ದಾನೆ. ದೇವರು ಒಡೆಯನನ್ನಾಗಿ ಕ್ರಿಸ್ತನನ್ನಾಗಿ ಮಾಡಿದಾನೆಂಬುದಾಗಿ ಇಸ್ರಾಯೇಲ್ ಕುರಿದವರಿಗೆ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂಬುದಾಗಿ. ಅಂದ್ರೆ ಆತನ ಮೂಲಕವಾಗಿ ಎಲ್ಲರೂ ಪರಲೋಕಕ್ಕೆ ಸೇರುವರಾಗಿದ್ದಾರೆ. ಆತನ ಮೂಲಕವಾಗಿ ಎಲ್ಲರೂ ಪಾಪ ಕ್ಷಮಾಪಣೆ ಹೊಂದುವರಾಗಿದ್ದಾರೆ. ಆತನೇ ಅಭಿಷೇಕಿಸಲ್ಪಟ್ಟಂತ ಕ್ರಿಸ್ತನಾಗಿ ಇಡೀ ಮಾನವ ಕೋಟಿಗೆ ರಕ್ಷಣೆಕರ್ತನಾಗಿ ಒಡೆಯನಾಗಿ ಆತನು ಬರ್ತಾನೆಂಬುದಾಗಿ ಪ್ರೇರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದಕ್ಕಾಗಿ ಸಹೋದರರೇ, ನಾವೇನು ಮಾಡಬೇಕೆಂದು ಅಲ್ಲಿ ಕೇಳಿದ್ದರೆಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಪ್ರಿಯರೇ, ಪಾಪದ ಅರುಹನ್ನ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಹುಟ್ಟಿಸ್ತಾ ಇದ್ದಾನೆ. ಪಾಪದ ಅರ್ಹನ್ನ ಹುಟ್ಟಿಸ್ತಾ ಇದ್ದಾನೆ. ಪಶ್ಚಾತ್ತಾಪ ಪಡ್ರಿ, ಮನಮರಗ್ರಿ. ಹಂಗೆ ಮುಂದಕ್ಕೆ ಓದುವಾಗ ಅಲ್ಲಿ ನಾವು ನೋಡ್ತೇವೆ, ಏನ್ ಹೇಳ್ತಾನೆ 38ನೇ ವಚನದಲ್ಲಿ, ನಿಮ್ಮ ಪಾಪಗಳು ಪರಿಹಾರವಾಗೋದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮೇಲೆ ದೀಕ್ಷಾಸ್ನಾನ ಮಾಡಿಕೊಳ್ಳ್ರಿ, ಆಗ ನಿಮ್ಗೆ ಪವಿತ್ರ ದಾನವಾಗುವುದಂತಾಗಿ ಅಲ್ಲಿ ಗಟ್ಟಿಯಾಗಿ ಪ್ರಸಂಗ ಮಾಡುವಾಗ ಅನೇಕರು ಆ ಯೇಸು ಕ್ರಿಸ್ತನು ಆ ಶಿಲುಬೆಯ ಒಂದು ಧ್ಯಾನವನ್ನ, ಆ ಶಿಲುಬೆಯ ಮೇಲೆ ಕೊಟ್ಟಂತ ಒಂದು ಕ್ರಯ ರಕ್ತ, ಇಡೀ ಮಾನವರಿಗಾಗಿ ಸುರಿಸಲ್ಪಟ್ಟ ಕ್ರಯವನ್ನ ಅವರು ತಿಳ್ಕೊಂಡು ಆ ದಿನದಲ್ಲಿ 3,000 ಜನ ರಕ್ಷಣೆಗೆ ಬಂದ್ರೆಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಪ್ರೇರೆ, ಮೂರನೇದಾಗಿ ನಾವು ನೋಡುವಾಗ ಶಿಲುಬೆಯ ಕುರಿತು ಪ್ರಸಂಗವು ಆಶೀರ್ವಾದಗಳನ್ನ ತರ್ತದೆ. ಶಿಲುಬೆ ಕುರಿತ ಪ್ರಸಂಗಗಳು ಏನ್ ಮಾಡ್ತದೆ, ಆಶೀರ್ವಾದಗಳು ತರ್ತದೆ ಎಂಬುದಾಗಿ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ನೋಡ್ರಿ, ಇಲ್ಲಿ ನಾವು ಆಗ್ಲೇ ಓದಿದ್ವಲ್ಲ 3ನೇ ಅಧ್ಯಾಯದಲ್ಲಿ 15-16 ವಚನಗಳಲ್ಲಿ ನೋಡುವಾಗ ಇಲ್ಲಿ ಏನ್ ಹೇಳ್ತದೆ, ಆದರೆ ದೇವರು ಆತನನ್ನು ಸತ್ತವರಿಂದ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಏನಂತೆ, ಆತನು ಶಿಲುಬೆ ಮರಣದಿಂದ ಎಬ್ಬಿಸಿದ ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಯೇಸು ಕ್ರಿಸ್ತನ ಮರಣದ ಹತ್ತಿರ ಶಿಲುಬೆ ಮೇಲೆ ಹಾಕಿದಾಗ ಆ ಪೇತ್ರನು ಅವರೆಲ್ಲ ಹತ್ತಿರ ಇದ್ದರು, ಪೇತ್ರನ ಹತ್ತಿರ ಇದ್ದನು. ಹಾಗಾಗಿ ಆತನು ಹೇಳ್ತಾ ಇದ್ದ ನಾವೇ ಸಾಕ್ಷಿಗಳು. ಆತನ ಶಿಷ್ಯರು ಮತ್ತು ಮರಿಯಳ ಜೊತೆಯಲ್ಲಿ ಒಂದು 5 ಮಂದಿ ಸ್ತ್ರೀಯರು ಕೂಡ ಇದ್ರು. ಆ ಸ್ತ್ರೀಯರೆಲ್ಲ ಯೇಸು ಎಲ್ಲಿ ಹೋದ್ರು ಆ ಕಡೆ ಎಲ್ಲ ಅವರು ಇರ್ತಾ ಇದ್ರು. ಹಾಗಾಗಿ ಪ್ರಿಯರೇ, ನಾವೇ ಸಾಕ್ಷಿಗಳು. ನೀವು ನೋಡುವಂತ, ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತೆಂಬುದಾಗಿ. ಅಂದ್ರೆ ಪ್ರೇರೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮಧ್ಯಾಹ್ನ ಸಮಯದಲ್ಲಿ ಪೇತ್ರನು ಯೋಹಾನರು ಅವ್ರು ಏನ್ ಮಾಡ್ತಾರೆ, ಮಧ್ಯಾಹ್ನ ಸಮಯದಲ್ಲಿ ಆರಾಧನೆಗಾಗಿ ದೇವಾಲಯಕ್ಕೆ ಹೋಗ್ತಾ ಇರ್ತಾರೆ. ಆ ದೇವಾಲಯಕ್ಕೆ ಹೋಗುವಾಗ ಪ್ರಿಯರೇ, ಅಲ್ಲಿ ಒಬ್ಬ ಭಿಕ್ಷೆ ಬೇಡೋದಕ್ಕಾಗಿ ಹುಟ್ಟು ಕುಂಟನು ಏನ್ ಮಾಡ್ತಾರೆ, ಯಾರೋ ಒಬ್ಬರು ತಂದ ಅಲ್ಲಿ ಬಿಡ್ತಾ ಇದ್ದ ದೇವಾಲಯದ ಬಾಗಿಲ ಹತ್ರ. ಆತನ ಅಲ್ಲಿ ಬೆಳಗಿನಿಂದ ಸಾಯಂಕಾಲ ಭಿಕ್ಷೆ ಬೇಡ್ತಾ ಇದ್ದ, ಮತ್ತೆ ಸಾಯಂಕಾಲ ಬಂದು ಆತನ ನಿಂತ್ಕೊಂಡು ಹೋಗ್ತಾ ಇದ್ದ. ಹಾಗೆ ಆತನು ಬರುವಾಗ ಪ್ರಿಯರೇ, ಅವರು ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ದೇವರ ಆರಾಧನೆಗೆ ಬರುವಾಗ ಆತನ ಏನ್ ಮಾಡ್ತಾನೆ ಅಂದ್ರೆ, ಪೇತ್ರ ಯೋಹಾನರನ್ನು ಅವ್ರನ್ನೇ ದೃಷ್ಟಿಸಿ ನೋಡಿ ಸಹಾಯ ಮಾಡು ಅಂತ ಕೇಳ್ತಾರೆ. ಸಹಾಯ ಮಾಡಿ, ಏನಾದರೂ ದಾನ ಮಾಡ್ರಿ ನನ್ ಕುಂಟ ಅಂತ ಕೇಳುವಾಗ ಆ ಪೇತ್ರನ ಯೋಹಾನರು ಏನ್ ಮಾಡ್ತಾರೆ ಅಂದ್ರೆ, ಅವನನ್ನೇ ದೃಷ್ಟಿಸಿ ನೋಡ್ತಾರೆ. ಅವನನ್ನೇ ದೃಷ್ಟಿಸಿ ನೋಡಿ ಅವ್ರಿಗೊಂದು ಮಾತು ಹೇಳ್ತಾರೆ. ಏನಂತ ಪೇತ್ರನ ಹೇಳ್ತಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರೋದು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನ ಬಲಗೈಯನ್ನು ಹಿಡಿದು ಎತ್ತಿದ ಆ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೂ ಬಲ ಬಂತು.
ಅವನು ಹಾರಿ ನಿಂತು ನಡೆದಾಡಿದನು, ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡಿದನು. ಅವರ ಜೊತೆಯಲ್ಲಿ ದೇವಾಲಯಕ್ಕೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರು ನೋಡಿ ಏನ್ ಮಾಡ್ತಾರೆ, ಅವ್ರನ್ನ ಆಶ್ಚರ್ಯ ಪಡ್ತಾ ಇದ್ದಾರೆ. ಆ ಒಂದು ವ್ಯಕ್ತಿಯ ಕುರಿತು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಪೇತ್ರನ ಅವ್ರಿಗೆ ಸಾಕ್ಷಿ ಹೇಳ್ತಾ ಇದ್ದಾನೆ. ಅಲ್ಲಿರುವಂತ ಎಲ್ಲಾ ಜನರಿಗೆ ಏನ್ ಮಾಡ್ತಾ ಇದ್ದಾನೆ, ಸಾಕ್ಷಿ, ನೀವಾದ್ರೂ ಆತನ ಕೊಲ್ಲಿಸಿರಿ, ಯೇಸು ಕ್ರಿಸ್ತನ್ ನೀವು ಕೊಲ್ಲಿಸಿದ್ರಿ, ಆದ್ರೆ ಆತನು ಇಡೀ ಮಾನವರಿಗಾಗಿ ತನ್ನ ಜೀವನ ಕೊಟ್ಟನು. ಆ ಹೆಸರಿನಲ್ಲಿ, ಆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಇವ್ರನ್ನ ಎಬ್ಬಿಸಕ್ಕೆ ಕಾರಣ, ನನ್ನಲ್ಲಿ ಏನಿಲ್ಲ, ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡುವಾಗ ಯೇಸು ಕ್ರಿಸ್ತನಲ್ಲಿರುವಂತ ಶಕ್ತಿ ಅವನ ಮೇಲೆ ಬಂದು, ಅವನ ಕಾಲುಗಳಿಗೆ ಬಲ ಬಂತು, ಹರಡುಗಳಿಗೆ ಬಂತು, ಬಲ ಬಂತು, ನರಗಳಿಗೆ ಬಲ ಬಂದು ಅವನೇನ್ ಮಾಡಿದ್ದೇನೆ, ಎಬ್ಬಿಸಲ್ಪಟ್ಟನು ಎಂಬುದಾಗಿ 14ನೇ ವಚನ ನೋಡ್ತೀವಿ ನೋಡ್ರಿ. ನೀವು ಪರಿಶುದ್ಧನು ನೀತಿವಂತನೂ ಆಗಿರೋ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಳ್ಳಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದ್ರಿ. ಜೀವನಾಯಕನು ಅಂದ್ರೆ ನಿತ್ಯ ಜೀವಕ್ಕೆ ನಡೆಸುವಂತ ಆ ರಾಜಾದನ ನಾಯಕನಾಗಿರುವಂತ ಯೇಸುವನ್ನ ನೀವು ಕೊಂದ್ರಿ. ಆ ಕಳ್ಳನ್ನ ಏನ್ ಮಾಡಿದ್ರೆ ಬಿಡಿಸ್ಕೊಂಡ್ರಿ. ಆ ದರೋಡೆಕೋರನ್ನ ಏನ್ ಮಾಡಿದ್ರಿ, ಬರೋಬ್ಬನೆಂಬ ಒಬ್ಬ ದರೋಡೆಕೋರನ್ ಇರ್ತಾರೆ, ಅವನ್ನ ಬಿಡಿಸ್ಕೊಂಡು ಪರಿಶುದ್ಧನು ನೀತಿವಂತನು ಇಡೀ ಮಾನವರಿಗಾಗಿ ಆ ರಕ್ಷಣೆಗಾಗಿ ಬಂದಂತವನ್ನ ಏನ್ ಮಾಡ್ತಾರೆ, ಇವರು ಶಿಲುಬೆಗೆ ಹಾಕ್ತಾರೆ. ಅದಕ್ಕೆ ಆತನ ಹೇಳ್ತಾ, ಆತನ್ನ ನೀವು ಕೊಂದ್ರಿ. ಆದರೆ ಅವನು ಏನ್ ಮಾಡ್ತಾನೆ, ಈ ಕುಂಟನ್ ಬದುಕಿಸೋಕಾದ್ರೆ ಆ ಯೇಸು ಕ್ರಿಸ್ತನ ಹೆಸರೇ, ಆ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸುವಾಗ ಅವನಿಗೆ ಶಕ್ತಿ ಬಂತು, ಅವನ ರಕ್ಷಣೆ ಬಂತು, ಲೋಕದಲ್ಲಿ ಅವನು ಜೀವಿಸಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಆ ಹೆಸರು ಇವನನ್ನು ಬಲಪಡಿಸು. ಹುಟ್ಟು ಕುಂಟನು ಪಡೆದ ಆಶೀರ್ವಾದ ಏನಾಗಿದೆ, ಜನರಿಗೆಲ್ಲ ಒಂದು ಸಾಕ್ಷಿಯಾಗಿತ್ತು. ಆದರೆ ದೇವರು ಆತನನ್ನು ಸತ್ತರನ್ನು ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳೆಂಬುದಾಗಿ ಪೇತ್ರನು ಮತ್ತು ಯೋಹಾನನು ಸಾಕ್ಷಿಯಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಯನ ಸಹೋದರರೇ, ನೀವು ನೋಡುವಂತ, ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾಗುವುದಕ್ಕೆ ಆತನ ಹೆಸರಿನಲ್ಲಿಟ್ಟ ನಂಬಿಕೆ ಕಾರಣ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತ್ತು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವರೆಲ್ಲರ ಮುಂದೆ ಪ್ರಿಯ ನನ್ನ ಸಹೋದರ ಸಹೋದರಿ, ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ನಂಬುವಾಗ, ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡುವಾಗ, ಆ ಯೇಸು ಕ್ರಿಸ್ತನ ಆ ಶಿಲುಬೆಯನ್ನು ದೃಷ್ಟಿಸುವಾಗ ಆ ಶಿಲುಬೆ ಮುಖಾಂತರ ಎಲ್ಲ ರೋಗಗಳಿಂದ ಬಿಡುಗಡೆ ಇದೆ, ಶಾಪಗಳಿಂದ ಬಿಡುಗಡೆ ಇದೆ, ಪಾಪಗಳಿಂದ ಬಿಡುಗಡೆ ಇದೆ, ಲೋಕದ ಎಲ್ಲ ಸಮಸ್ಯೆಗಳಿಂದ ಕಷ್ಟಗಳಿಂದ ಬಿಡುಗಡೆಗೆ ರಕ್ಷಣಾ ಮಾರ್ಗದಲ್ಲಿ ನಿತ್ಯ ಜೀವಕ್ಕೆ ನಡೆಸುವಂತ ಆ ಒಂದು ಶಿಲುಬೆ ಮಾರ್ಗವಾಗಿದೆ. ಆ ಶಿಲುಬೆಯನ್ನ ಯಾರು ದೃಷ್ಟಿಸ್ತಾರೋ, ಆ ಶಿಲುಬೆಯನ್ನ ಯಾರು ಧ್ಯಾನ ಮಾಡ್ತಾರೋ, ಆ ಯೇಸು ಕ್ರಿಸ್ತನು ಹೇಳಿದ ವಾಕ್ಯವನ್ನು ನೆನೆಸಿ ಧ್ಯಾನ ಮಾಡ್ತಾರೋ ಅವ್ರನ್ನ ಏನ್ ಮಾಡ್ತಾರೆ, ಆ ಶಿಲುಬೆ ಆ ಒಂದು ಧ್ಯಾನ ಅವನ್ನ ರಕ್ಷಿಸಲಿಕ್ಕಿದೆ. ಆ ಶಿಲುಬೆಯನ್ನು ಕುರಿತು ಪ್ರಿಯರೇ, ಆ ಶಿಲುಬೆಯನ್ನು ಕುರಿತು ಆ ಯೇಸು ಕ್ರಿಸ್ತನು ಹೊತ್ತಂತ ಶಿಲುಬೆ ನಿನ್ನ ನನ್ನ ಪಾಪವಾಗಿದೆ, ನಿನ್ನ ನನ್ನ ಶಾಪಗಳಾಗಿದೆ, ನಿನ್ನ ನನ್ನ ರೋಗಗಳಾಗಿದೆ, ನಿನ್ನ ನನ್ನ ನಿತ್ಯ ನರಕದ ಪಾತಾಳದ ಯಾತನೆ ಆಗಿದ್ದಾರೆ. ಅದರಿಂದ ಬಿಡಿಸುವುದಕ್ಕಾಗಿ ಆತನು ಶಿಲುಬೆಯನ್ನು ಹೊತ್ತುಕೊಂಡು ಆ ಕಲ್ವರಿ ಮೇಲೆ ಹೋದನು. ಹಾಗಾಗಿ ಯೇಸು ಕ್ರಿಸ್ತನು ತನ್ನ ಸುವಾರ್ತೆಗಳಲ್ಲಿ ಯಾವನಾದ್ರೂ ನನ್ನ ಹಿಂಬಾಲಿಸೋದಾದ್ರೆ ತನ್ನ ಶಿಲುಬೆಯನ್ನು ಎತ್ಕೊಂಡು ನನ್ನ ಹಿಂದೆ ಬರಲಿ ಅಂತ ಹೇಳ್ತಾನೆ. ಅಂದ್ರೆ ಶ್ರಮೆಗಳೆಂಬ ಶಿಲುಬೆಯನ್ನು ಎತ್ಕೊಂಡು ಬರುವಾಗ ಆ ಶ್ರಮೆಗಳಿಂದ ನಾನು ಜೀವವನ್ನು ಕೊಟ್ಟು, ಆ ಶ್ರಮೆಗಳಿಂದ ನಾನು ಬಿಡುಗಡೆ ಕೊಟ್ಟು, ಆ ಶ್ರಮೆಗಳಿಂದ ನಾನು ಜೀವ ಕೊಡ್ತೇನೆ, ಆ ಶ್ರಮೆಗಳಿಂದ ಆ ರೋಗ ಪಾಪಗಳು ಶಾಪಗಳೆಲ್ಲ ನೀಗಿಸ್ತೇನೆ ಅಂತ ಹೇಳ್ತಾ ಇದ್ದೇನ್ರಿ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನನ್ನ ಯಾರು ನಂಬ್ತಾರೋ, ಆ ಈ ಕಲ್ವರಿ ಶಿಲುವೆಯನ್ನ ಧ್ಯಾನ ಮಾಡ್ತಾರೋ, ಆ ಕಲ್ವರಿ ದರ್ಶನವನ್ನು ಬಯಸ್ತಾರೋ ಅಂಥವರಿಗೆ ಎಲ್ಲ ಆ ಪಾಪ ಶಾಪಗಳಿಂದ ರೋಗಗಳಿಂದ ರಕ್ಷಣೆ ಸಿಗ್ತದೆ, ಶಕ್ತಿ ಸಿಗ್ತದೆ. ಆ ಶಿಲುಬೆ ಕುರಿತು ರಕ್ಷಣೆ ಸಿಗ್ತದೆ ಎಂದಾಗ ನಾವು ನೋಡ್ತೀವಿ. 4ನೇದಾಗಿ ನಾವು ನೋಡುವಾಗ ಶಿಲುಬೆಯನ್ನು ಕುರಿತಾದ ಉಪದೇಶವು ಪಾಪ ಕ್ಷಮೆಯನ್ನುಂಟು ಮಾಡುವುದು. ಆಮೇನ್, ಅಲ್ಲೆಲೂಯಾ. ಶಿಲುಬೆಯನ್ನ ಕುರಿತಾದ ಉಪದೇಶವು ಏನ್ ಮಾಡ್ತದೆ, ಪಾಪ ಕ್ಷಮೆಯನ್ನ ಉಂಟು ಮಾಡುವುದೆಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡುವಾಗ 5ನೇ ಅಧ್ಯಾಯ 30ನೇ ವಚನ
31ನೇ ವಚನದಾಗಲಿ ನಾವು ನೋಡುವಾಗ ಇಲ್ಲಿ ನಾವು ನೋಡ್ತೇವೆ, ನೀವು ಮರದ ಕಂಬಕ್ಕೆ ತೂಗಿ ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ಆಮೆನ್, ಹಲ್ಲೆಲೂಯಾ. ನಮ್ಮ ಪಿತೃಗಳಂದ್ರೆ ನಮ್ಮ ತಾತ ಮುತ್ತಾತ ಅಂದ್ರೆ ಯಾರು? ಅಬ್ರಹಾಮು, ಇಸಾಕು, ಯಾಕೋಬ. ನಮ್ಮ ಅವರು ಮೂಲ ಪಿತೃಗಳು ನಮಗೆ. ಅಬ್ರಹಾಮನು, ಇಸಾಕನು, ಯಾಕೋಬನು. ಹಾಗಾಗಿ ಅನೇಕರು ಏನ್ ಹೇಳ್ತಾರೆ, ಅಬ್ರಹಾಮನ್ ದೇವರು, ಇಸಾಕನ್ ದೇವರು, ಯಾಕೋಬನ್ ದೇವರು, ಇಸ್ರಾಯೇಲ್ ದೇವರು ಅಂತ ಎಂಬುದಾಗಿ ಪದಗಳನ್ನು ಉಚ್ಚಾರಿಸ್ತಾರೆ, ಆರಾಧನೆ ಮಾಡ್ತಾರೆ, ಆತನನ್ನು ಘನಪಡಿಸ್ತಾರೆ. ಹಾಗಾಗಿ ಮೂಲ ಪಿತೃಗಳನ್ನ ಆರಿಸಿಕೊಂಡಂತ ಅಬ್ರಹಾಮನ ಆರಿಸಿಕೊಂಡು ಕರೆದಂತ ದೇವರು, ಅಬ್ರಹಾಮನೊಟ್ಟಿಗೆ ಮಾತನಾಡಿದಂತೆ ದೇವರು, ಇಸಾಕನೊಟ್ಟಿಗೆ ಮಾತನಾಡಿದಂತೆ ದೇವರು, ಯಾಕೋಬನಿಗೆ ನೀನು ಹೋಗುವಾಗಲೂ ಬರುವಾಗಲೂ ಎಲ್ಲ ಸಮಯದಲ್ಲಿ ನಾನು ನಿನ್ನೊಟ್ಟಿಗೆ ಇರ್ತೀನಿ ಅಂತ ಹೇಳಿದ ದೇವರು, ಒಬ್ಬಂಟಿಗನಾಗಿರೋ ಆತನೊಟ್ಟಿಗೆ ಕನಸಿನಲ್ಲಿ ಮಾತನಾಡಿದಂತ ದೇವರು ಏನಾಗಿದ್ದಾನಂತೆ ಇಲ್ಲಿ, ಆತನನ್ನು ಇಸ್ರಾಯೇಲ್ ಏನು ನೀವು ಕಂಬಕ್ಕೆ ತೂಗು ಹಾಕಿದ ಯೇಸು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ಅಂದ್ರೆ ನಮ್ಮ ಮೂಲ ಪಿತೃಗಳು ಅಬ್ರಹಾಮ, ಯಾರ್ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಣಾಗಿ ಸ್ವೀಕಾರ ಮಾಡ್ತಾರೋ ಅವ್ರಿಗೆ ಅಬ್ರಹಾಮ, ಇಸಾಕ, ಯಾಕೋಬರು ಮೂಲ ಪಿತೃಗಳಾಗಿರ್ತಾರೆ. ಅವರ ದೇವರಾಗ ಯೇಸು ಕ್ರಿಸ್ತನು ಎಬ್ಬಿಸಿದನು. ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರನ್ನು, ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗಡೆಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ, ಆತನ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು, ಪಾಪ ಪರಿಹಾರವನ್ನು. ಅಂದ್ರೆ ಮೊದಲು ಪಾಪ ಪರಿಹಾರ ಆಗ್ಬೇಕಂದ್ರೆ ಮಾನಸಾಂತರ ಬೇಕು. ಅಂದ್ರೆ ತಾನು ಮಾಡಿದ ತಪ್ಪುಗಳನ್ನ ಅರ್ಥಕೊಂಡು ಅದನ್ನು ಪಶ್ಚಾತ್ತಾಪಟ್ಟು ಮಾನಸಾಂತರ ಹೊಂದಿ ಅದನ್ನು ಬಿಡುಗಡೆ ಆಗ್ಬೇಕು. ಅದನ್ನು ಯಾರು ಮಾನಸಾಂತರ ಹೊಂದುತ್ತಾರೋ ಅವರ ಪಾಪಗಳು ಎಷ್ಟು ಘೋರವಾಗಿದ್ರೂ ಪರಿಹಾರ ಆಗ್ತದೆ. ಅದು ಯೇಸು ಕ್ರಿಸ್ತನ ರಕ್ತದ ಮೂಲಕ ಪರಿಹಾರ ಆಗ್ತದೆ. ಅದಕ್ಕಾಗಿ ಮಾನಸಾಂತರವನ್ನು, ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂದು ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಪ್ರಿಯ ನನ್ನ ಸಹೋದರ, ಆತನು ನಮಗೆ ನಾಯಕನಾಗಿದ್ದಾನೆ ಮತ್ತು ರಕ್ಷಕನಾಗಿದ್ದಾನೆ. ನಮಗೆ ದೇವರೇ ನಾಯಕನು, ರಾಜಾದಿರಾಜನು, ಯಜಮಾನನು ಮತ್ತು ನಮ್ಮನ್ನು ರಕ್ಷಿಸುವಂತ ಎಲ್ಲ ಕಷ್ಟಗಳಿಂದ, ಎಲ್ಲ ಶಾಪಗಳಿಂದ, ಎಲ್ಲ ರೋಗಗಳಿಂದ ಬಿಡಿಸಲಿಕ್ಕೆ ಆತನು ರಕ್ಷಕನಾಗಿದ್ದಾನೆ. ಹಾಗಾಗಿ ಇಲ್ಲಿ ಏನಿರ್ತದೆ, ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಯಾರು? ತಂದೆಯಾದ ದೇವರು ಆತನು ಹಿಡಿದು ಏನ್ ಮಾಡ್ತಾನೆ, ಉನ್ನತ ಸ್ಥಾನಕ್ಕೆ ಏರಿಸಿದನು. ಅವಾಗಲೇ ನಾವು ಫಿಲಿಪ್ಪಿ ಪತ್ರಿಕೆಯಲ್ಲಿ ಓದ್ಕೊಂಡ ರೀತಿಯಲ್ಲಿ ಎಲ್ಲಾ ಹೆಸರಿಗಿಂತ ಶ್ರೇಷ್ಠವಾದ ಹೆಸರು, ಉನ್ನತ ಒಂದು ಸ್ಥಾನವನ್ನು ಕೊಟ್ಟು ಯೇಸು ಕ್ರಿಸ್ತನ್ಗೆ ನಮ್ಗೆ ನಾಯಕನಾಗಿಟ್ಟಿದ್ದಾನೆ, ನಮ್ಮ ರಕ್ಷಕನಾಗಿಟ್ಟಿದ್ದಾನೆ. ಈಗಲೂ ನೀನು ಮಾಡೋ ಪ್ರತಿಯೊಂದು ಪಾಪಕ್ಕಾಗಿ ಆತನ ಮಧ್ಯಸ್ಥನಾಗಿ ಪ್ರಾರ್ಥನೆ ಮಾಡುವ ಆತನಾಗಿದ್ದಾನೆ. ನಾನು ಅವ್ರಿಗೋಸ್ಕರ ಆ ಶಿಲುಬೆಯಲ್ಲಿ ನನ್ನ ಪ್ರಾಣವನ್ನು ಕೊಟ್ಟಿದ್ದೀನಿ, ನನ್ನ ರಕ್ತವನ್ನು ಸುರಿಸಿದ್ದೀನಿ ಎಂಬುದಾಗಿ ಅವನು ಕ್ಷಮಿಸುವಂತ ಇವತ್ತಿಗೂ ನಿನಗೋಸ್ಕರ, ನನಗೋಸ್ಕರ, ಇಡೀ ಲೋಕಕ್ಕೋಸ್ಕರ ಪ್ರಾರ್ಥಿಸಿ ಮಧ್ಯಸ್ಥಿಕೆ ಮಾಡುವ ಆತನಾಗಿದ್ದಾನೆ. ಅದನ್ನ ಪ್ರಿಯ ನನ್ನ ಸಹೋದರರೇ, ಆ ಪರಲೋಕ ದೇವರನ್ನ ನಾವೇನ್ ಮಾಡಬೇಕು? ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕು. ಆತನ ಒಡೆಯನೆಂಬುದಾಗಿ ಕರಿಬೇಕು. ನಮ್ಮ ರಕ್ಷಕನೆಂಬುದಾಗಿ ಆತನ ಕರಿಬೇಕು, ಆತನ ಘನಪಡಿಸಬೇಕು, ನಾವು ಆತನ ಮಹಿಮೆ ಪಡಿಸುವರಾಗಿರ್ಬೇಕು. ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನನ್ನ ಆ ಶಿಲುಬೆ ಯಾರು ಧ್ಯಾನ ಮಾಡ್ತಾರೋ ಅವ್ರನ್ನೇನ್ ಮಾಡ್ತಾನೆ? ದೇವರ ಆಶೀರ್ವಾದ ಮಾಡುವ ಆತನಾಗಿದೆ, ದೇವರು ನಡೆಸುವ ಆತನಾಗಿದ್ದಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ಆ ಯೇಸು ಕ್ರಿಸ್ತನ ನೀವು ಸ್ವಂತ ರಕ್ಷಣಾಗಿ ಸ್ವೀಕಾರ ಮಾಡುವಾಗ ಆತನನ್ನ ಆತನ ಸ್ವಂತ ರಕ್ಷಣಾಗಿ ನೀವೇನ್ ಮಾಡಬೇಕು? ಸ್ವೀಕಾರ ಮಾಡಬೇಕಾಗಿದೆ. ಯೇಸು ಕ್ರಿಸ್ತನ್ ನೀವು ಸ್ವಂತ ರಕ್ಷಣಾಗಿ ಸ್ವೀಕಾರ ಮಾಡಬೇಕಾಗಿದೆ. 5ನೇದಾಗಿ ನೋಡುವಾಗ, ಶಿಲುಬೆಯನ್ನ ಕುರಿತು ಉಪದೇಶವು ಸಂತೋಷವನ್ನುಂಟು ಮಾಡುತ್ತದೆ. ಹಲ್ಲೆಲೂಯಾ. ಶಿಲುಬೆಯನ್ನ ಕುರಿತು ಉಪದೇಶ
ಏನು ಮಾಡ್ತದೆ, ನಮ್ಗೆ ಸಂತೋಷ ನೀಡ್ತದೆ, ನಮ್ಗೆ ಆನಂದ ನೀಡ್ತದೆ, ನಮ್ಗೆ ಸಮಾಧಾನ ನೀಡ್ತದೆ. ಅಪೊಸ್ತಲ ಕೃತ್ಯಗಳಲ್ಲಿ 8ನೇ ಅಧ್ಯಾಯದಲ್ಲಿ 32ರಿಂದ 39 ವಚನ ತನಕ ಓದುವಾಗ ಅನೇಕ ಆಶೀರ್ವಾದಗಳಲ್ಲಿ ನಾವು ನೋಡ್ತೇವೆ. ಏನಂತೆ 32ರಿಂದ 39 ವಚನಗಳಲ್ಲಿ ನೋಡುವಾಗ ಅಲ್ಲಿ ಒಬ್ಬ ಕಂಚಿಕೆ ಇದ್ದಾನೆ. ಕಂಚಿಕೆ ಅಂದ್ರೆ ನಪುಂಸಕನು ಅಂದ್ರೆ ಸ್ತ್ರೀ ಅಲ್ಲ, ಪುರುಷನೂ ಅಲ್ಲ, ಅರ್ಧ ನಾರೀಶ್ವರ ಅಂತಾರೆ ಅನ್ಯರು. ಹಾಗಾಗಿ ಅಂತ ಒಬ್ಬ ವ್ಯಕ್ತಿ ಒಂದು ರಾಜ್ಯಕ್ಕೆ ಆತನೇನಾಗಿರ್ತಾನೆ, ಗಾಜಾ. ಇವಾಗ ನಾವು ನೋಡ್ತೀವಿ ಗಾಜಾ ಎಲ್ಲಿದೆ, ಯೆರೂಸಲೇಮ್ ಪಕ್ಕದಲ್ಲಿದೆ. ಈಗ ಗಾಜಕ್ಕೂ ಯೆರೂಸಲೇಮ್ಗೆ ಇಸ್ರಾಯೇಲ್ಗೂ ಯುದ್ಧ ನಡೀತಾ ಇದೆ. ಆ ಒಂದು ಯುದ್ಧ ನಡೀತಾ ಒಂದು ಪ್ರದೇಶ, ಅಲ್ಲಿ ಒಬ್ಬ ರಾಜನ ಕೆಲಸಗಾರನಾಗಿ ಒಬ್ಬ ಕಂಚಿಗೆ ಏನಾಗಿರ್ತಾನೆ, ಅಲ್ಲಿ ಇರ್ತಾನೆ ಪ್ರೇರಿ. ರಾಣಿಯಾಗಿದ್ದ ಅತಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕೆ ಕೈ ಕೆಳಗೆ ಒಂದು ದೊಡ್ಡ ಅಧಿಕಾರಿಯು, ಆಕೆ ಎಲ್ಲಾ ಖಜಾನೆ ಮೇಲ್ವಿಚಾರಕನಾಗಿದ್ದನು. ಅಂದ್ರೆ ಹಣದ ವ್ಯವಸ್ಥೆ ಮುಖ್ಯಸ್ಥನಾಗಿದ್ದಾನೆ, ಒಳ್ಳೆ ದೊಡ್ಡ ಅಧಿಕಾರಿ ಆಗಿದ್ದಾನೆ ಮತ್ತು ಖಜಾಂಚಿ ಆಗಿದ್ದಾನೆ. ಆ ರಾಣಿಯ ಎಲ್ಲ ಹಣದ ವ್ಯವಹಾರವನ್ನ ಆತ ನೋಡುವ ಆತನಾಗಿದ್ದಾನೆ. ಹಾಗೆ ಅವನು ಯೆರೂಸಲೇಮಿಗೆ ಅವನು ದೇವರಾಧನೆಗೋಸ್ಕರ ಯೆರೂಸಲೇಮಿಗೆ ಹೋಗಿ ಬಂದು ಹಿಂತಿರುಗಿ ಹೋಗುವಾಗ ಆ ರಥದಲ್ಲಿ ಕೂತ್ಕೊಂಡು ಯೆಶಾಯನ ಪ್ರವಾದನ ಗ್ರಂಥವನ್ನು ಓದ್ತಾ ಇದ್ದ. ಯೆಶಾಯನ ಬರೆದಂತ ಪ್ರವಾದನೆ ಗ್ರಂಥ ಆತನು ಓದ್ತಾ ಇದ್ದಾನೆ. ಆದರೆ ಆ ಓದುವಂತ ಪದಗಳು ಏನಂತ ಆತನ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಏನ್ ಪದಗಳು ಓದ್ತಾ ಇದ್ದಾನೆ ಅಂದ್ರೆ, ಪ್ರೇರೆ ಅಲ್ಲಿ ಏನ್ ಪದಗಳು ಓದ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ನಾವು ನೋಡ್ತೇವೆ 30ನೇ ವಚನ, ಫಿಲಿಪ್ ಅವನು ದೇವರಾತ್ಮನು ಫಿಲಿಪ್ಪನಿಗೆ ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡ ನಡೆ ಎಂದು ಹೇಳಿದನು. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯನ ಪ್ರವಾದಿ ಗ್ರಂಥನ ಓದ್ತಿರೋದು ಕೇಳಿ, ಎಲೇ ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು ಅವನು, ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದಿತ್ತು ಎಂದು ಹೇಳಿ, ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತ್ಕೋ ಎಂಬುದಾಗಿ ಫಿಲಿಪ್ಪನು ಕೇಳಿಕೊಂಡು ಆವಾಗ ಓದುತ್ತಾ ಶಾಸ್ತ್ರವಚನ ಯಾವುದೆಂದ್ರೆ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಏನಂತೆ, ಆತನು ಓದುವಂತ ಭಾಗ ಕೀರ್ತನೆಗಳ ಯೆಶಾಯನ ಗ್ರಂಥದಲ್ಲಿ 53ನೇ ಅಧ್ಯಾಯದಲ್ಲಿದೆ. ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿರುವಂತಹ ವಚನಗಳನ್ನ ಎಲ್ಲಿ ಆತನು ಓದ್ತಾ ಇದ್ದೆ. ಏನಂತ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡೋ ಕುರಿಯಂತೆಯೂ ಆತನು ಒಯ್ಯಲ್ಪಟ್ಟನು, ಕುರಿಮರಿಯು ಉಣ್ಣೆ ಕತ್ತರಿಸುವ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲಿಲ್ಲ ಅಂತ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಕುರಿಯನ್ನ ವಧ್ಯಸ್ಥಾನಕ್ಕೆ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೋ ಆ ರೀತಿಯಲ್ಲಿ ಆತನ ಏನ್ ಮಾಡ್ತಾನೆ, ಒಯ್ಯಲ್ಪಟ್ಟನೆಂಬುದಾಗಿ. ಅದಕ್ಕೆ ಸ್ಥಾನಿಕನಾದ ಯೋಹಾನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಅಂತಾನೆ. ಅಂದ್ರೆ ಒಂದು ಕುರಿಯಾಗಿ ಯೋಹಾನನ್ ಕಾಣ್ತಾನೆ. ದೇವರು ಈತನನ್ನ ಒಂದು ಕುರಿಯಾಗಿ, ಇಡೀ ಮಾನವ ಕೋಟಿಗೆ ಒಂದು ಕುರಿಯಾಗಿ ಯಜ್ಞದ ಬಲಿಯಾಗಿ ಆ ಶಿಲುಬೆ ಮೇಲೆ ಅರ್ಪಿಸಲ್ಪಡ್ತದೆ. ಹಾಗಾಗಿ ಅವನು ಕುರಿಯಾಗಿ ಬಲಿಯಾಗ್ತಾನೆ ಎಂಬುದಾಗಿ ಸ್ಥಾನಿಕನಾದ ಯೋಹಾನ ತೋರಿಸ್ಕೊಡ್ತಾನೆ. ಆದರೆ ಅದಕ್ಕೆ ಮೊದಲು 700 ವರ್ಷಗಳ ಮೊದಲೇ, ಯೇಸು ಕ್ರಿಸ್ತನ ಜನನಕ್ಕಿಂತ 700 ವರ್ಷಗಳ ಮೊದಲೇ ಯೆಶಾಯ ಎಂಬ ಪ್ರವಾದಿಯು 53ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಆತನು ಪ್ರಕಟಿಸ್ತಾ ಇದ್ದಾನೆ. ಕುರಿಮರಿ ಉಣ್ಣೆ ಕತ್ತರಿಸುವ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲಿಲ್ಲ ಅಂತ ಹೇಳ್ತಾರೆ. ಪ್ರಿಯರೇ, ಆತನು ಒಂದಕ್ಕೊಮ್ಮೆ 40 ಏಟು ಹೊಡಿತಾ ಇರುವಾಗ ಮತ್ತು ಆತನ ಮುಖದ ಮೇಲೆ ಉಗುಳುವಾಗ, ಆತ ಕೆನ್ನೆ ಮೇಲೆ ಗುದ್ದುವಾಗ, ತಲೆ ಮೇಲೆ ಮುಳ್ಳಿನ ಕಿರೀಟ ಹಾಕುವಾಗ, ನಾನಾ ರೀತಿ ಹಿಂಸೆ ಕೊಡುವಾಗ ಆತನ ಕುರಿ ಯಾವ ರೀತಿ ಮೌನವಾಗಿರ್ತದೋ ಅದೇ ರೀತಿಯಲ್ಲಿ ಆತನು ಒಂದು ಮಾತು ಕೂಡ ಆಡೋದಿಲ್ಲ. ಒಂದು ಮಾತು, ಯಾಕೆ ನನ್ನ ಹೊಡಿತೀರಿ, ಯಾಕೆ ನನಗೆ ಹಿಂಸೆ ಕೊಡ್ತೀರಿ, ಯಾಕೆ ನನಗೆ ಈ ಒಂದು ಕೊರಡೆಗಳಿಂದ ಹೊಡಿತಾ ಇದ್ದೀರಿ, ಯಾಕೆ ನಾನು ಏನು ಮಾಡಿದೆ, ಯಾಕೆ ನನ್ನ ಕೈಗಳಿಗೆ ಮಳೆಗಳು ಹೊಡಿತಾ ಇದ್ದೀರಿ, ಯಾಕೆ ನನ್ನ ತಲೆ ಮೇಲೆ ಮುಳ್ಳಿನ ಕಿರೀಟ ಹೊಡಿತಾ ಇದ್ದೀರಿ ಅಂತ ಆತನ ಒಂದು ಮಾತು ಕೇಳಲಿಲ್ಲ. ಅಂದ್ರೆ ಆ ಉಣ್ಣೆ ಕತ್ತರಿಸುವಂತ ಕುರಿ ಯಾವ ರೀತಿ ಮೌನವಾಗಿ ನನ್ಗೆ ವಿಧಿ ಇಲ್ಲ ಅಂತೇಳಿ ಅದು ಮಲಗಿಡ್ತದೆ. ಕಾರಣ ಏನಂದ್ರೆ
ಆ ಕುರಿಯನ್ನ ಕಾಲು ಕೆಳಗೆ ಹಾಕೊಂಡು ಅದನ್ನ ಹಮಿಕೆ ಅದರ ಮೇಲೆ ಕುತ್ಕೊಂಡು ಅವನು ಉಣ್ಣೆ ಕತ್ತರಿಸ್ತಾ ಇರ್ತಾನೆ. ನನ್ನ ಮಾನವ ಏನು ಮಾಡಕ್ಕಾಗಲ್ಲ ಅಂತ, ವಿಧಿ ಇಲ್ಲ ಅಂತ ಕುರಿ ಹಾಗೇ ಇರ್ತದೆ. ಆತನ ಏನ್ ಮಾಡಿದ್ರೆ ಅದು ಉಣ್ಣೆ ಕತ್ತರಿಸುವಾಗ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೂಡ ನಿನಗೋಸ್ಕರ ನನಗೋಸ್ಕರ ಎಷ್ಟೋ ಹಿಂಸೆಯನ್ನ ಅನುಭವಿಸ್ತಾನೆ. ಆ ರಾತ್ರಿ ಎಲ್ಲ ಇಡೀ ರಾತ್ರಿ ಆತನ ಕಣ್ಣಿಗೆ ನಿದ್ದೆ ಹೋಗ್ಸಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಆ ರಾಜನ ಹತ್ರ ಈ ರಾಜನ ಹತ್ರ, ಆ ಪರೋಹನ ಹತ್ರ ಈ ಪರೋಹನ ಹತ್ರ, ಆ ಶಾಸ್ತ್ರಿಗಳ ಹತ್ರ ಪರಿಸಾಯರ ಹತ್ರ ಎಲ್ಲ ಕರ್ಕೊಂಡು ಓಡಿ ಬೆಳಗಿನ ಜಾವ 9 ಗಂಟೆಗೆ ಶಿಲುಬೆಗೆ ಹಾಕ್ತಾರೆ. ಆ ಶಿಲುಬೆ ಮೇಲೆ 6 ಗಂಟೆಗಳ ಕಾಲ ಆತನ ಶಿಲುಬೆ ಮೇಲೆ ನೇತಾಡ್ಕೊಂಡಿರ್ತಾನೆ. ಅಂತ ಸಂದರ್ಭದಲ್ಲಿ ಕೂಡ ಆತನ ಏನ್ ಮಾಡ್ತಾನೆ, ಯಾವೊಂದು ಮಾತನ್ನು ಕೂಡ ಮಾತಾಡೋದಿಲ್ಲ. ಆ ಕುರಿ ಹಾಗೆ ಮೌನವಾಗಿದ್ದನೆಂಬುದಾಗಿ ನೋಡುತ್ತೇವೆ. ಆತನಿಗುಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವಿಲ್ಲದೆ ಹೋಯಿತು. ಆತನು ಸಕಾಲದವರನ್ನು ಹೇಳತಕ್ಕದ್ದೇನು, ಆತನ ಜೀವನ ಭೂಮಿ ಮೇಲಿಂದ ತೆಗೆದು ಬಿಟ್ರಲ್ಲ ಎಂಬುದೇ. ಅಂದ್ರೆ ಈ ಒಂದು ವಿಷಯವನ್ನು ಕುರಿತು ಫಿಲಿಪ್ಪನು ಆ ಕಂಚಿಕೆಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ ಇದೆ. ಆ ಒಂದು ಪದಗಳು ಹೇಳುವಾಗ ಪ್ರೇರೆ ಆತನ ಎರಡನೇ ಮಾತೇ ನೋಡ್ಲಿಲ್ಲ, ಎರಡನೇ ಆಲೋಚನೆ ಕೇಳಲಿಲ್ಲ. ಅಯ್ಯೋ, ನನಗೋಸ್ಕರ ಯೇಸು ಕ್ರಿಸ್ತನು ಇಷ್ಟು ಕಷ್ಟಪಟ್ಟನ, ನನಗೋಸ್ಕರ ಜಡಿಯಲ್ಪಟ್ಟನ ಅಂತ ನಾವು ನೋಡುವಾಗ ಪ್ರಿಯರೇ, ಯೆಶಾಯನು ಬರೆದಂತ ಗ್ರಂಥದಲ್ಲಿ ನಾವು ನೋಡುವಾಗ 53ನೇ ಅಧ್ಯಾಯದಲ್ಲಿ ಇಲ್ಲಿ ನಾವು ನೋಡ್ತೇವೆ ನೋಡ್ರಿ, 4ನೇ ವಚನ 5ನೇ ವಚನದಲ್ಲಿ ನಾವು ನೋಡುವಾಗ, ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು ಮತ್ತು ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಏನಂತೆ, ಆತನು ಹೊತ್ತ ಹೊರೆ ನಮ್ಮ ಸಂಕಟ. ನಾವು ಮಾಡುವಂತ ಸಂಕಟವನ್ನ ಆತನ ಹೊರೆಯಾಗಿ ತನ್ನ ಹೆಗಲ ಮೇಲೆ ಶಿಲುಬೆ ಮುಖಾಂತರ ಆತನು ಹೊತ್ತನೆಂಬುದಾಗಿ, ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿನ್ನವನು, ಕುಗ್ಗಿಸಲ್ಪಟ್ಟನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದಸೆಯಿಂದ ಅವನಿಗೆ ಗಾಯವಾಯಿತು. ಅಂದರೆ ಪ್ರಿಯ ನನ್ನ ಸಹೋದರ, ನಾವುಗಳು ಮಾಡಿರೋಂಥ ದ್ರೋಹಗಳಿಂದ ಆತನಿಗೆ ಗಾಯವಾಯಿತು ಎಂಬುದಾಗಿ, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಮನುಷ್ಯನ ಮಾಡುವಂತ ಪ್ರತಿಯೊಂದು ಅಪರಾಧಗಳು ಆತನ ಶಿಕ್ಷೆ ಹೊಂದಿದನೆಂಬುದಾಗಿ ಜಜ್ಜಲ್ಪಟ್ಟನು. ನಮಗೆ ಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯಲ್ಲಿ ಹಿಡಿದುಕೊಳ್ಳುತ್ತ ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಬಾಧೆಗೆ ಒಳಗಾಗಿ ತಗ್ಗಿಸಿಕೊಂಡನು. ಬಾಯಿ ತೆರಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡ ಕುರಿಯಂತೆಯೋ ಉಣ್ಣೆ ಕತ್ತರಿಸುವ ಮುಂದೆ ಮೌನವಾಗಿಯೂ ಆ ಕುರಿಯೋ ಆಗಿದ್ದನೆಂಬುದಾಗಿ ಇಲ್ಲಿ ನಾವು ನೋಡ್ತೀವ್ರಿ. ಆದ್ರಿಂದ ಪ್ರಿಯರೇ, ಈ ಒಂದು ಮಾತುಗಳು ಆ ಯೆಶಾಯನು ಕೇಳಲ್ಪಟ್ಟುವಾಗ ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ ಗ್ರಂಥದಲ್ಲಿ. ಆ ಒಂದು ಗ್ರಂಥವನ್ನ ಈ ಕಂಚಿಗೆ ಓದುವಾಗ ಅದರ ಅರ್ಥವನ್ನು ಫಿಲಿಪ್ಪನು ವಿವರಿಸುವಾಗ ಆತನ ಮನ ಅಲ್ಲೇ ಕರಗೋಗ್ತದೆ. ಆ ಕಂಚಿಗೆ ಮನ ಅಲ್ಲೇ ಕರಗೋಗ್ತದೆ. ಅಲ್ಲೇ ತನ್ನ ಪಾಪಗಳ ಮಾನಸಾಂತರ ಹೊಂದುತ್ತಾನೆ. ಮಾನಸಾಂತರ ಹೊತ್ತು ಪಶ್ಚಾತ್ತಾಪಟ್ಟು ಏನ್ ಮಾಡ್ತಾನೆ, ನಾನು ಯೇಸು ಕ್ರಿಸ್ತನ್ ನಂಬುತ್ತೇನೆ, ಯೇಸು ಕ್ರಿಸ್ತನ್ ನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಏನ್ ಹೇಳ್ತಾನಂದ್ರೆ, ನೋಡ್ರಿ ಅಲ್ಲಿ ಆ 35ನೇ ವಚನದಲ್ಲಿ ನೋಡುವಾಗ, ಆ ಫಿಲಿಪ್ಪನು ಉಪದೇಶದೊಡಗಿ ಅದೇ ವಚನ ಆಧಾರ ಮಾಡಿಕೊಂಡು ಅವನಿಗೆ ಯೇಸು ನಿಶ್ಚಯವಾದ ಸುವಾರ್ತೆಯನ್ನು ತಿಳಿಸಿದನು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚಿಗೆ, ಅಗೋ ನೀರು, ನನಗೆ ದೀಕ್ಷಾಸ್ಥಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚಿಗೆ ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾಸ್ಥಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ ಕಂಚಿಕೆಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ಸಂತೋಷವುಳ್ಳನಾಗಿ ಅಂದ್ರೆ ಅವನು ನೀರಿನಲ್ಲಿ ಆ ದೀಕ್ಷಾಸ್ಥಾನ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಅಂದ್ರೆ ಯೇಸು ಕ್ರಿಸ್ತನು ಮರಣ ಹೊಂದುವ ಮುಖಾಂತರ ಏನೋ ಅದು ಒಂದು ಸೂಚನೆ ಆಗಿ ನಮ್ಮನ್ನ ನೀರಿನಲ್ಲಿ ಮುಳುಗಿಸುವುದಾಗಿದೆ. ಆತನು ಮರಣದಿಂದ 3ನೇ ದಿವಸ ಎಬ್ಬಿಸಲ್ಪಟ್ಟ ರೀತಿಯಲ್ಲಿ ಆ ನೀರಿನಿಂದ ಮೇಲಕ್ಕೆತ್ತುವಾಗ ಪಾಪಗಳೆಲ್ಲ ಪರಿಹಾರವಾಗಿ ನೂತನ ಆತ್ಮ ಧರಿಸಿದವರ ಮೇಲಕ್ಕೆ ಎಬ್ಬಿಸಲ್ಪಡ್ತಾರೆ. ಅವನಲ್ಲಿ ಇರುವಂತ ಎಲ್ಲ ಭಾರ ಆ ನೀರಿನಲ್ಲಿ ಮುಳುಗುವಾಗ
ಆ ನೀರಿನಲ್ಲಿ ಮುಳುಗುವಾಗ ಅವನೆಲ್ಲ ಭಾರವನ್ನು ಇಳಿದೋಗಿ ಅವನ ಶರೀರವೆಲ್ಲ ಅವನ ಆತ್ಮ ಎಲ್ಲ ಹಗುರವಾಗಿ ಅವನೇನೋ ಒಂದು ಒಳ್ಳೆ ಯೌವನಸ್ಥನ ರೀತಿಯಲ್ಲಿ ಅವನಿಗೆ ಎಷ್ಟು ವರ್ಣಿಸಲಾಗದಂತ ಸಂತೋಷ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಅದರಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ, ಕಂಚಿಗೂ ಸಂತೋಷವುಳ್ಳವನಾಗಿ. ಅಂದ್ರೆ ಅವನ ಶರೀರ ಎಲ್ಲ ಹಗುರಾಗ್ಬಿಟ್ಟಿದೆ, ಅವನಲ್ಲಿ ಇದ್ದ ಯಾವುದೋ ಒಂದು ಪಾಪದ ಭಾರ, ಶಾಪದ ಭಾರ ಅದೆಲ್ಲ ನೀಗಲ್ಪಟ್ಟಿದೆ. ಅದಕ್ಕಾಗಿ ಸಂತೋಷವುಳ್ಳವನಾಗಿ ಏನ್ ಮಾಡ್ತಾ ಇದ್ದೇನೆ, ಅವನು ತನ್ನ ದಾರಿಯನ್ನು ಹಿಡಿದು ಅವನನ್ನು ಹಿಂಬಾಲಿಸಿ ಹೊರಟು ಹೋದನು ಎಂಬುದಾಗಿ ನೋಡ್ತೀವಿ. ಅಂದ್ರೆ ಇಲ್ಲಿ ನಾವು ನೋಡುವಾಗ ಶಿಲುಬೆಯನ್ನು ಕುರಿತ ಉಪದೇಶವು ಸಂತೋಷವನ್ನುಂಟು ಮಾಡ್ತದೆ. ಆತನ ಪ್ರಿಯ ನನ್ನ ಸಹೋದರರೇ, ಪ್ರಪಂಚದ ಎಲ್ಲಾ ವಿಷಯಗಳನ್ನು ಕುರಿತ ಪ್ರಸಂಗಗಳಿಗಿಂತಲೂ ನಾವೇನ್ ಮಾಡ್ಬೇಕಾದ್ರೆ ಆತ್ಮ ಆದಾಯ ಮಾಡುವಂತ ಕುರಿತ ಪ್ರಸಂಗ ಉತ್ತಮವಾದದ್ದು. ಶಿಲುಬೆಯ ಕುರಿತು ಧ್ಯಾನಿಸುವವನಿಗೆ ಉತ್ತಮವಾದ ಧ್ಯಾನಿಸುವುದು ಉತ್ತಮ. ಆದ್ದರಿಂದ ನನ್ನ ಸಹೋದರಿ, ನಾವೇನ್ ಮಾಡ್ಬೇಕಂದ್ರೆ ಯೇಸು ಕ್ರಿಸ್ತನನ್ನ ನಾವೇನ್ ಮಾಡ್ಬೇಕು, ನಾವು ಧ್ಯಾನ ಮಾಡಬೇಕು. ಆತನ ಶಿಲುಬೆಯನ್ನು ಧ್ಯಾನ ಮಾಡಬೇಕು. ಆತನ ಶಿಲುಬೆಯನ್ನು ಕುರಿತು ನಾವು ಧ್ಯಾನ ಮಾಡಬೇಕು. ಇವತ್ತಿನ ವಾಕ್ಯಾಂಶ ಏನಂದ್ರೆ, ನಾನಲ್ಲ ಕ್ರಿಸ್ತನು. ಯಾರು? ಯೇಸು ಕ್ರಿಸ್ತನು ಅಭಿಷೇಕಿಸಲ್ಪಟ್ಟ ನಮಗೋಸ್ಕರ ಆ ಶಿಲುಬೆ ಮೇಲೆ ಮರಣ ಹೊಂದಿದ್ದವನು. ಆ ಮರಣದಿಂದ, ಆ ಶಿಲುಬೆಯ ಧ್ಯಾನದಿಂದ ಇಡೀ ಲೋಕಕ್ಕೆ ಏನಾಗಿದೆ, ಒಂದು ಆಶೀರ್ವಾದವಾಗಿದೆ. ಪ್ರಿಯ ನನ್ನ ಸಹೋದರಿ, ಆದ್ರಿಂದ ನಾವು ಏನ್ ಮಾಡ್ಬೇಕಂದ್ರೆ ಈ ಒಂದು ವಾಕ್ಯ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನ ನಾವೇನ್ ಮಾಡೋದು, ಧ್ಯಾನ ಮಾಡಬೇಕಾಗಿದೆ. ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನ ಧ್ಯಾನಿಸುವಾಗ ಆತನೇನ್ ಮಾಡ್ತಾನೆ, ನಿನಗೋಸ್ಕರ ನನಗೋಸ್ಕರ ಇಡೀ ಮಾನವರಿಗೋಸ್ಕರ ಏನಾಗ್ತಾನೆ, ಆತನು ಶಿಲುಬೆ ಮೇಲೆ ಸುರಿಸಿದ ರಕ್ತವನ್ನ ಪ್ರತಿಯೊಬ್ಬರ ಪಾಪಗಳ ತೊಳೆದು ಆ ಪ್ರತಿಯೊಬ್ಬರ ಏನೋ ಒಂದು ಮರಣದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ನಡೆಸುವಂತ ದಾರಿ, ಒಂದು ಸ್ಥಳ ಯಾವುದಂದ್ರೆ ಶಿಲುಬೆ. ಹಾಗಾಗಿ ಶಿಲುಬೆಯ ಹಾದಿಯನ್ನು ನಾವು, ಆ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ನಾವು ಧ್ಯಾನಿಸೋಣ. ಆ ಕ್ರಿಸ್ತನು ನಿನಗೋಸ್ಕರ ನನಗೋಸ್ಕರ ಆ ಶಿಲುಬೆ ಮೇಲೆ ಪಟ್ಟಂತ ಪ್ರಯಾಸ, ಆ 7 ಮಾತುಗಳು ನಾವು ಏನ್ ಮಾಡೋಣ, ಆ ಧ್ಯಾನ ಮಾಡಬೇಕಾಗಿದೆ. ಆ ಕ್ರಿಸ್ತನ ಒಂದು ಶಿಲುಬೆ ಧ್ಯಾನ ಮಾಡುವಾಗ ಅವು ಪ್ರತಿಯೊಬ್ಬರಿಗೂ ಏನಾಗುತ್ತೆ, ಮಾನಸಾಂತರ ಹೊಂದುವಂತ ಒಂದು ಅವಕಾಶ ಸಿಗುತ್ತದೆ, ಪಶ್ಚಾಪ ಪಡುವಂತ ಅವಕಾಶ ಸಿಗುತ್ತದೆ, ಕ್ಷಮೆಯನ್ನು ಹೊಂದುವಂತ ಅವಕಾಶ ಸಿಗುತ್ತೆ, ಪಾಪಗಳಿಂದ ಬಿಡುಗಡೆ ಹೊಂದುವಂತ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಆ ಶಿಲುಬೆಯನ್ನ ನಾವು ಧ್ಯಾನಿಸೋರಾಗೋಣ. ಆ ಯೇಸು ಕ್ರಿಸ್ತನ ಹೊತ್ತಂತ ಶಿಲುಬೆಯನ್ನ ನಾವು ಧ್ಯಾನಿಸೋರಾಗೋಣ. ಆತನು ಹೇಳಿದಾಗೆ, ಯಾವನಾದರೂ ನನ್ನ ಹಿಂದೆ ಬರುವುದಾದ್ರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ ಎಂಬುದಾಗಿ ಹೇಳಿದ ರೀತಿಯಲ್ಲಿ ನನ್ನ ಶಿಲುಬೆಯನ್ನು ನಾನು ಎತ್ಕೊಂಡು ಹೋಗೋಣ. ನಿಮ್ಮ ಶಿಲುಬೆಗಳನ್ನು ನಾವು ಎತ್ಕೊಂಡು ಏನ್ ಮಾಡಬೇಕು, ಯೇಸು ಕ್ರಿಸ್ತನ ಒಂದು ಹೋಗಿ ಆ ಒಂದು ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ನಾವು ಆ ಒಂದು ಶಿಲುಬೆಯ ಒಂದು ಮರಣದ ಮುಖಾಂತರ ನಾವು ರಕ್ಷಿಸಲ್ಪಟ್ಟು ನಿತ್ಯ ಜೀವಿತ ಹೊಂದುವರಾಗಿರೋಣ. ದೇವರಿಗೆ ಮಾತ್ರಗಳಿಂದ ನಮ್ಮನ್ನು ಆಶ್ರಯಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ನನ್ನ ಏಸಯ್ಯ, ನನ್ನ ದೇವರೇ, ನೀನು ಒಳ್ಳೆ ದೇವರು, ಒಳ್ಳೆ ಕಾಳು ಮಾಡುತ್ತ ದೇವರು, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಆ ಶಿಲುಬೆಗೆ ಹಾಕಲ್ಪಟ್ಟಂತ ಆ ಕ್ರಿಸ್ತನ ಒಂದು ಶಿಲುಬೆಯ ಒಂದು ಧ್ಯಾನದಲ್ಲಿ ಸ್ವಾಮಿ, ಅಪ್ಪ, ನಾವು ನಮಗೋಸ್ಕರ ಆ ಶಿಲುಬೆಯಲ್ಲಿ ಪಟ್ಟಂತ ಪ್ರಾಯಸ್ಸನ್ನಪ್ಪ ನಾವು ಧ್ಯಾನಿಸುವಾಗೆ ಸ್ವಾಮಿ, ಆ ಧ್ಯಾನದಿಂದ ಅಪ್ಪ, ಆ ಒಂದು ಧ್ಯಾನದಿಂದ ನಾವು ಮಾನಸಾಂತರ ಹೊಂದುವಂತೆ ಆ ಶಿಲುಬೆಯನ್ನು ಕುರಿತು ನಾವು ಧ್ಯಾನಿಸುವಾಗ ಅಪ್ಪ ಪಶ್ಚಾತ್ತಾಪಟ್ಟವರಾಗಿ ಸ್ವಾಮಿ, ಅಪ್ಪ ರಕ್ಷಣೆ ಹೊಂದಿದವರಾಗಿ ಸ್ವಾಮಿ, ಅಪ್ಪ ದೇವರ ಶಕ್ತಿ ಆಗಿದೆ ಸ್ವಾಮಿ ಶಿಲುಬೆ ಮಾತು ಸ್ವಾಮಿ. ಅನ್ಯರಿಗಾದ್ರೂ ಅದು ಹುಚ್ಚು ಮಾತಾಗಿದೆ ಅಪ್ಪ, ನಮಗಾದ್ರೂ ಅಪ್ಪ ಅದು ದೇವರ ಶಕ್ತಿ ಆಗಿದೆ ಸ್ವಾಮಿ. ಹಾಗಾಗಿ ಸ್ವಾಮಿ, ಆ ಶಿಲುಬೆಯ ಒಂದು ಪ್ರಸಂಗ ಅಪ್ಪ ಪಾಪದ ಅರವನ್ನು ಉಂಟು ಮಾಡುತ್ತದೆ ಸ್ವಾಮಿ. ನಾವು ಪಾಪಿಗಳೆಂಬುದಾಗಿ ನಾವು ತಿಳಿಸಲ್ಪಟ್ಟು ಆ ಪಾಪದಿಂದ ಹೊರಬರಲಿಕ್ಕೆ ದೇವರೇ ನಮ್ಗೆ ಸಹಾಯ ಮಾಡ್ತದೆ ಸ್ವಾಮಿ. ಆ ಶಿಲುಬೆಯನ್ನು ಕುರಿತು ನಾವು ಧ್ಯಾನ ಮಾಡುವಾಗ ಸ್ವಾಮಿ, ಆಶೀರ್ವಾದಗಳು ನಮಗೆ ತರುವಂತದ್ದಾಗಿದೆ ಸ್ವಾಮಿ. ಆ ಶಿಲುಬೆಯ ಕುರಿತಾದ ಉಪದೇಶವು ನಮಗೆ ಪಾಪ ಕ್ಷಮಾಪಣೆ ಉಂಟು ಮಾಡುವಂತದ್ದಾಗಿದೆ ಸ್ವಾಮಿ. ಆ ಶಿಲುಬೆಯನ್ನು ಕುರಿತು ಉಪದೇಶವನ್ನು ಕೇಳುವಾಗ ನಮಗೆ ಸ್ವಾಮಿ ಸಂತೋಷ ಮಾಡಿ, ಆ ಸಂತೋಷವನ್ನು ಕೊಟ್ಟು ರಕ್ಷಣಾ ಮಾರ್ಗದಲ್ಲಿ ನಡೆಯುವಂತ ಒಂದು ಮಾರ್ಗವಾಗಿದೆ ಸ್ವಾಮಿ. ಹಾಗಾಗಿ
ಹಾಗಾಗಿ ಕರ್ತನೆ ಈ ಒಂದು ಶಿಲುಬೆಯ ಧ್ಯಾನವನ್ನು ಮಾಡುವಂತ ಈ ವಾಕ್ಯವು ಕೇಳುವಂತ ಪ್ರಿಯ ನಿನ್ನ ಮಗನು ಮಾನಸಾಂತರ ಹೊಂದುವಂತೆ ಸ್ವಾಮಿ ಅಪ್ಪ ಪಶ್ಚಾತ್ತಾಪ ಪಡುವಂತೆ ಆ ಶಿಲುಬೆಯನ್ನು ಕುರಿತು ಸ್ವಾಮಿ ಧ್ಯಾನಿಸಿ ಅದರ ಮುಖಾಂತರ ಸಿಗುವಂತ ಎಲ್ಲ ಆಶೀರ್ವಾದಗಳು ಹೊಂದಿಕೊಳ್ಳುವ ಹಾಗೆ ಪ್ರಿಯ ನನ್ನ ಸಹೋದರ ನೀನು ಆಶೀರ್ವದಿಸಿ ಅಪ್ಪ ನೀನ್ ತಾನೇ ಕಾಪಾಡಬೇಕೆಂಬುದಾಗಿ ನೀನ್ ತಾನೇ ಮಹಿಮೆ ಹೊಂದ್ಕೋಬೇಕೆಂಬುದಾಗಿ ನಾನು ಪ್ರಾರ್ಥನೆ ಇದ್ದೇನೆ ಸ್ವಾಮಿ. ಅಪ್ಪ ನನ್ನನ್ನು ತಗ್ಗಿಸ್ಕೊಳ್ತಾ ಇದ್ದೇನಪ್ಪ, ನಿನ್ನ ನಾಮವನ್ನು ಘನಪಡಿಸ್ತೇನೆ ಸ್ವಾಮಿ. ಈ ಮಾತುಗಳ ಮುಖಾಂತರ ಈ ಸಮಯದಲ್ಲಿ ನಮ್ಮನ್ನು ಎಚ್ಚರಿಸಿದಕ್ಕಾಗಿ ನಿನ್ಗೆ ವಂದನೆ ಸಲ್ಲಿಸ್ತಾ ಘನಮಾನಗಳು ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್ ಆಮೆನ್.